ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಏನ್ ತಿಳ್ಕೊಂಡಿದ್ವಿ, ಭಾಗಣ್ಣನ ಹತ್ರ ಒಬ್ರು ತುಂಬಾ ಹೆದರ್ಕೊಂಡು ಓಡ್ ಬರ್ತಾರೆ. ನಮ್ಮನೆಗೆ ಹಾವು ಬಂದ್ಬಿಟ್ಟಿದೆ, ಏನ್ ಮಾಡೋದು ಅಂತ ಹೇಳಿ. ಭಾಗಣ್ಣ ಗರುಡ ಯಂತ್ರವನ್ನ ಬರೆದು ಕೊಡೋದ್ರ ಜೊತೆಗೆ ಮುಖ್ಯ ಪ್ರಾಣದೇವರು ಇರುವಂತಹ ಗಂಟೆ ಅದನ್ನ ಬಡೀರಿ, ಕರ್ಪೂರದ ಆರತಿ ಮಾಡಿ, ಈ ತರ ಎಲ್ಲ ಒಂದಷ್ಟು ಹೇಳ್ತಾರೆ. ಆಮೇಲೆ ಏನಾಗತ್ತೆ, ಅವರು ಆ ಮನೆಯಿಂದ ಹಾವು ಓಡ್ ಹೋಗಿರುತ್ತೆ. ಅದಕ್ಕೆ ಬಂದವರು ಮತ್ತೆ ವಾಪಸ್ ಬಂದು ಬಾಗಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕಲ್ಲ, ಅದಕ್ಕೆ ಕೈ ತುಂಬ ನಾಣ್ಯಗಳನ್ನ ತಗೊಂಬಂದಿರ್ತಾರೆ. ನಮ್ಮನ್ನ ನೀವು ಹೆದರಿಕೆಯಿಂದ ಕಾಪಾಡಿದ್ದೀರಾ, ಈಗ ನಾವು ಮನೆಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಈ ಹಣ ಸ್ವೀಕಾರ ಮಾಡಿ ನಮಗೆ ಖುಷಿ ಪಡಿಸಿ ಅಂತ ಹೇಳಿ ಆ ನಾಣ್ಯಗಳನ್ನ ಭಾಗಣ್ಣನ ಮುಂದೆ ಇಟ್ಟುಬಿಟ್ಟು ಅವರು ವಾಪಸ್ ಮನೆಗೆ ಹೋಗ್ತಾರಂತೆ. ಜಗ ಜಗ ಅಂತ ಹೊಳಿತಾ ಇರತ್ತೆ ನಾಣ್ಯ ಕಣ್ಣು ಮುಂದೆ. ನಾಣ್ಯ ಅಂದ್ರೆ ಕಾಯಿನ್ಸ್. ಆಗಿನ ಕಾಲದಲ್ಲಿ ನಮ್ ತರ ₹1, ₹5, ₹2 ಅಲ್ಲ, ಸುವರ್ಣ ಅಂದ್ರೆ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಇದೆಲ್ಲ ಬರ್ತಾ ಇದ್ದಿದ್ದು ಆಗ ಕೃಷ್ಣದೇವರಾಯನ ಕಾಲದಲ್ಲಿ. ಅಂಥ ನಾಣ್ಯಗಳನ್ನ ಬಾಗಣ್ಣಂಗೆ ಕೊಟ್ಬಿಟ್ಟು ಹೋಗ್ತಾರೆ. ಅದು ಕಣ್ಣು ಮುಂದೆ ಇದೆ, ಹಣ ಕುಪ್ಪೆ ಕುಪ್ಪೆ ಕೂತಿದೆ. ಬಾಗಣ್ಣ ನೋಡ್ ನಕ್ಬಿಡ್ತಾನಂತೆ. ಅಂದ್ರೆ ಹಣ ನೋಡಿದ್ರೆ ಆ ರೀತಿ ರಾಶಿ ಇದೆ. ನಮ್ಮಂತವ್ರು ನೋಡಿದ್ರೆ ನಾವೇನ್ ಮಾಡ್ತಿದ್ವೋ, ಬಾಗಣ್ಣ ಅದನ್ನ ನೋಡ್ತಾನೆ, ನೋಡಿ ನಕ್ ಬಿಡ್ತಾನಂತೆ. ಅಷ್ಟ್ರಲ್ಲಿ ದೂರದ ಹಳ್ಳಿಯಿಂದ ಇಬ್ರು ಬ್ರಾಹ್ಮಣರು ಬರ್ತಾರೆ. ಅಂಗಾರ ಇಲ್ಲದೆ ಇರೋ ಅವ್ರ ಹಣೆ. ಅಂಗಾರ ಯಾವಾಗ ಹಚ್ಕೋತಾರೆ ಅಂದ್ರೆ, ಅಂಗಾರ ಅಕ್ಷತೆ ಇನ್ನೇನು ಊಟಕ್ಕೆ ಕುತ್ಕೋಬೇಕು ಅನ್ಬೇಕಾದ್ರೆ ಹಚ್ಕೋತಾರೆ. ಅಂಗಾರ ಅಕ್ಷತೆ ಹಣೆಯಲ್ಲಿ ನೋಡಿದ್ರು ಅಂತಂದ್ರೆ ಅವ್ರದ್ದು ಪ್ರಸಾದ ಆಗಿದೆ ಅಂತ ಅರ್ಥ. ಅಂಗಾರ ಇಲ್ಲದೆ ಇರೋ ಹಣೆ ಅಂದ್ರೆ ಅವರು ಹಸುವಿಂದ ಕಂಗಾಲಾಗಿದ್ದಾರೆ, ಊಟ ಇಲ್ಲ, ಅವ್ರಿನ್ನ ಊಟ ಮಾಡಿಲ್ಲ, ಮುಖ ಒಣಗಿರೋ ತುಟಿ, ಇದೆಲ್ಲ ಬಾಗಣ್ಣಂಗೆ ನೋಡೋದಕ್ಕೆ ಜಾಸ್ತಿ ಹೊತ್ತು ಬೇಕಾಗಲ್ಲ. ಅವ್ರು ಬಂದ ತಕ್ಷಣ ಬಾಗಣ್ಣ ಏನೇನೋ ಅವನೇ ಮಾರ್ಕ್ ಮಾಡ್ಕೋತಾನಂತೆ, ಲೆಕ್ಕಾಚಾರ ಹಾಕ್ತಾನೆ. ಬಾಗಣ್ಣ ಅವ್ರೇನು ಕೇಳಲೇ ಇಲ್ಲ, ಇವನೇ ಕಣಿ ಹೇಳಕ್ ಶುರು ಮಾಡ್ತಾನೆ. ನೀವಿಬ್ರು ಅಪ್ಪ ಮಕ್ಕಳಾಗಿದ್ದೀರಾ, ನಿಮ್ಮ ಮಗಳ ಮದ್ವೆ ನಿಶ್ಚಯ ಆಗಿದೆ, ನಿಮ್ಮೂರಿನ ಸಾಹುಕಾರ ಅವನು ಪ್ರಾಮಿಸ್ ಮಾಡಿದ್ದಾನೆ ಮದ್ವೆ ಟೈಮಲ್ಲಿ ನಾನು ನಿಮ್ಗೆ ಹಣ ಕೊಡ್ತೀನಿ ಅಂತ. ಈಗ ಕೈ ಎತ್ಬಿಟ್ಟಿದ್ದಾನೆ. ಜೀವನದಲ್ಲಿ ನೀವಿವಾಗ ತಬ್ಬಿಬ್ಬಾಗ್ಬಿಟ್ಟಿದ್ದೀರಾ. ಯಾಕಂದ್ರೆ ಮಗಳ ಮದ್ವೆ ಫಿಕ್ಸ್ ಆಗಿದೆ, ದುಡ್ಡಿಲ್ಲ. ಮುಂದೆ ಗದ್ವಾಲದಲ್ಲಿ ಎಲ್ಲಾದ್ರೂ ಸಾಲ ಸಿಕ್ಕತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರೆ ಗದ್ವಾಲದಲ್ಲಿ ನೀವು ಯಾರು ನಿಮ್ಗೆ ದುಡ್ಡು ಕೊಡಬಹುದು ಅಂತ ಅನ್ಕೊಂಡಿದ್ರೋ ಆ ಸಾಹುಕಾರರು ನಿಮ್ಗೆ ಇವಾಗ ಸಿಕ್ಕೋದಿಲ್ಲ. ಅವ್ರ ಹತ್ರ ದುಡ್ಡು ಇಲ್ಲ, ಈಗೇನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾನಂತೆ. ಅವ್ರ ಹಣೆ ಬರಾನೆಲ್ಲ ಕಣ್ಣಲ್ಲಿ ನೋಡ್ದಂಗೆ ಬಾಗಣ್ಣ ಹೇಳ್ಬಿಟ್ನಲ್ಲ, ಆ ಜ್ಯೋತಿಷ್ ಶಾಸ್ತ್ರದ ಎಕ್ಸ್ಪರ್ಟ್, ಅದನ್ನ ನೋಡಿ ಇವ್ರಿಗೆ ತುಂಬಾ ಆಶ್ಚರ್ಯ ಆಯ್ತಂತೆ. ಬಾಗಣ್ಣ ಹೇಳ್ತಾನೆ, ತುಂಬಾ ಹೊಟ್ಟೆ ಹಸ್ಕೊಂಡ್ ಬಂದಿದ್ದೀರಾ, ಮೊದಲು ಸ್ನಾನ ಮಾಡಿ, ಆಮೇಲೆ ಪ್ರಸಾದ ಮಾಡಿ, ಆಮೇಲೆ ನಿಮ್ ಸಮಸ್ಯೆಗೆ ವೆಂಕಟೇಶ್ವರ ಪರಿಹಾರ ತೋರಿಸ್ತಾನೆ ಅಂತ ಹೇಳಿ ಊಟಕ್ಕೆ ಅಂತ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಎಲ್ರೂ ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ತುಂಬಾ ಹೊತ್ತಾಗತ್ತೆ. ಯಾಕಂದ್ರೆ ತುಂಬಾ ದೂರದಿಂದ ಅವರು ಹೊಟ್ಟೆ ಹಸ್ಕೊಂಡು ಬಂದಿದ್ದಾರೆ, ಒಂದಷ್ಟು ಸಮಯ ತಗೊಂಡಿದ್ದಾರೆ ಚೆನ್ನಾಗಿ ಊಟ ಮಾಡೋದಿಕ್ಕೆ. ಬಾಗಣ್ಣ ಮನೆ ಒಳಗಡೆ ಎಲ್ಲ ಹೋಗಿ ಒಂದಷ್ಟೆಲ್ಲ ಓಡಾಡ್ಕೊಂಡು ಒಂದು ಹಿಡಿ ನಾಣ್ಯ ತಗೊಂಬರ್ತಾನೆ. ಅದ್ರ ಜೊತೆ ಅವತ್ತು ಆ ಯಾರ್ಯಾರೆಲ್ಲ ಕೊಟ್ಟಿದ್ರು, 3 ಜನ ಜ್ಯೋತಿಷ್ಯದ್ದು ರಿಸಲ್ಟ್ ಹೇಳಕ್ ಬಂದವರು, ಆಮೇಲೆ ಒಬ್ರು ಮನೆಗೆ ಹಾವು ಬಂದವರು, ಇವರೆಲ್ಲ ದುಡ್ಡು ಕೊಟ್ಟಿದ್ರಲ್ಲ ಅದನ್ನು ಸೇರಿಸ್ತಾನಂತೆ. ಟುಗೆದರ್ ಕೊಟ್ಟುಬಿಟ್ಟು, ತಗೊಳ್ಳಿ ಈ ಹಣನ, ಇದರಿಂದ ನಿಮ್ ಮನೇಲಿ ಏನ್ ಮದ್ವೆ ಕಾರ್ಯ ಮಾಡ್ಬೇಕು ಅನ್ಕೊಂಡಿದ್ರಿ ಅದನ್ನ ಮುಂದುವರ್ಸಿ, ನಾಳೆ ನಾಡಿದ್ದು ಇನ್ನೂ ಸ್ವಲ್ಪ ಹಣ ಬರುತ್ತೆ ನನಗೆ, ನಮ್ ದಾಸಣ್ಣನ ಜೊತೆ ನಾನು ಅದನ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನಂತೆ. ಬಾಗಣ್ಣನ ಮಾತನ್ನ ಅವ್ರು ಅಷ್ಟು ಬೇಗ ನಂಬ್ಲಿಲ್ವಂತೆ. ಆಮೇಲೆ ಅಲ್ಲ, ವೆರಿ ಫಸ್ಟ್ ಟೈಮ್ ಬಾಗಣ್ಣನ್ ನೋಡ್ತಾ ಇರೋದು. ಬಾಗಣ್ಣ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ, ಹೆಲ್ಪಿಂಗ್ ನೇಚರ್. ನಾವು ನಮ್ಗೆ ಗೊತ್ತಿರೋರ ಹತ್ರ ಮಾತ್ರ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಬೇರೆಯವ್ರಿಗೆ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀವಿ, ಇವರಿಂದ ನಮ್ಗೇನು ಬೆನಿಫಿಟ್ ಇದೆ ಇವ್ರಿಗೆ ಮಾಡೋದ್ರಿಂದ ಅಂತ. ಆದ್ರೆ ಬಾಗಣ್ಣ ಈಸ್ ಸಮಥಿಂಗ್ ಎಲ್ಸ್. ಅವನು ಬಾಗಣ್ಣನ ಮಾತನ್ನ ನಂಬಕ್ಕಾಗ್ಲಿಲ್ವಂತೆ ಅವ್ರಿಗೆ. ಆಮೇಲೆ ಬಾಗಣ್ಣನ ವಿಶಾಲ ಹೃದಯ ನೋಡಿ ಆಶ್ಚರ್ಯ ಪಟ್ರಂತೆ. ಇವ್ರಿಗಿಂತ ಆಶ್ಚರ್ಯ ಯಾರಿಗಾಯ್ತು ಅಂದ್ರೆ ತಮ್ಮ ದಾಸಣ್ಣಂಗೆ ಆಶ್ಚರ್ಯ ಆಯ್ತಂತೆ. ಅಲ್ಲ, ಈಗ ತಾನೇ ದುಡ್ಡು ಕೊಟ್ರು, ಆ ಹಾವಿಂದ ಯಾರು ಗೃಹಸ್ಥರು ಬಂದ್ರಲ್ಲ ಅವರು, ಹಾವು ಅವ್ರ ಮನೆಯಿಂದ ಹೋಯ್ತಲ್ಲ, ಅದನ್ನ ಅಣ್ಣ ತಗೊಂಡಾಗ ಏನಪ್ಪಾ ನಮ್ಮ ಅಣ್ಣ ಇಷ್ಟೊಂದು ದುಡ್ಡು ತಗೊಂಡ್ಬಿಟ್ನಲ್ಲ ಅಂತ ಅನ್ಸಿತ್ತಂತೆ ಅವನಿಗೆ. ಕೊನೆಗೆ ಅಣ್ಣ ಹೆಂಗ್ ಖರ್ಚು ಮಾಡ್ಬಿಟ್ಟ, ಒಂದೇ ಒಂದ್ ಸೆಕೆಂಡಲ್ಲಿ ಖರ್ಚು ಮಾಡ್ಬಿಟ್ಟ ಅದನ್ನ. ಆಗ ಆ ದಿನ ಬಂದಿದ್ದ ಹಣ ಮಾತ್ರ ಅಲ್ಲ, ಹಿಂದಿಂದೂ ಸೇರಿಸಿ ಮುಂದೆ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲಪ್ಪ ಅಂತ ಅಣ್ಣನ್ ನೋಡಿ ಆಶ್ಚರ್ಯ ಆಗತ್ತಂತೆ. ದುಡ್ಡು ಬೇಕೋ ಬೇಡವೋ, ಅಣ್ಣಂಗೆ ದುಡ್ಡು ಬರ್ತಾ ಇದೆ. ಆ ಬಂದಿರೋ ದುಡ್ಡನ್ನ ಅವನ್ ತಗೋತಾ ಇದ್ದಾನೆ.
ತಗೊಂಡಿದ್ದನ್ನ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದಾನೆ ಅನ್ನೋಂಥದ್ದು ಮಾತ್ರ ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಜನ ಏನ್ ಅನ್ಕೋತಾರೆ, ಇವಾಗ ಕೊಟ್ಟಿದ್ ಮಾತ್ರ ಜನಕ್ಕೆ ಗೊತ್ತಿರುತ್ತಷ್ಟೇ. ಓ, ನಮ್ಮ ಹತ್ರ ಇವ್ರು 100 ರೂಪೀಸ್ ತಗೊಂಡ್ರು, ನಮ್ಮ ಹತ್ರ ಇವ್ರು 1000 ರೂಪೀಸ್ ತಗೊಂಡ್ರು, ಅಷ್ಟು ಮಾತ್ರ ಲೆಕ್ಕ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಹೌ ಡು ವಿ ಸ್ಪೆಂಡ್ ದಟ್ ಮನಿ ಅದೇನಾದ್ರೂ ಗೊತ್ತಿರುತ್ತಾ ಜನಕ್ಕೆ? ಅದನ್ನ ನೋಡ್ತಾರ ಅವ್ರು ಬಂದು? ಅವ್ರು ದುಡ್ಡು ಕೊಟ್ಟಿದ್ದನ್ನ ಮಾತ್ರ ಅವ್ರು ಲೆಕ್ಕ ಇಟ್ಟಿರ್ತಾರೆ. ನಾವು 100 ರೂಪಾಯಿ ಕೊಟ್ವಿ, ನಾವು 300 ರೂಪೀಸ್ ಕೊಟ್ವಿ, ಫಾರ್ ಎಕ್ಸಾಂಪಲ್ ಸಮ್ಮರ್ ಕ್ಯಾಂಪ್ದು. ಆದ್ರೆ ನಾವು ಅದನ್ನ ಎಷ್ಟು ಸ್ಪೆಂಡ್ ಮಾಡಿದೀವಿ, ಹೌ ಮಚ್ ವಿ ಸ್ಪೆಂಡ್ ಫ್ರಮ್ ಅವರ್ ಪಾಕೆಟ್, ಯಾರಾದ್ರೂ ಯೋಚನೆ ಮಾಡ್ತಾರಾ? ಮಾಡಲ್ಲ. ಸೇಮ್ ಥಿಂಗ್ ಇಲ್ಲಿ ಬಾಗಣ್ಣನ್ ಡೈಲಾಗ್ ಹೇಳ್ತಾ ಇದ್ದಾರೆ ನೋಡಿ. ಬೇಕಿರ್ಲಿ ಬೇಡ ಇರ್ಲಿ, ಅಣ್ಣಂಗೆ ದುಡ್ಡು ಬರ್ತಾ ಇದೆ, ಆದ್ರೆ ಬಂದಿರೋ ಹಣನ ಅವ್ನು ತಗೊಂತಾ ಇರೋದು ಮಾತ್ರ ಕೊಟ್ಟವ್ರಿಗೆ ಗೊತ್ತಿರುತ್ತೆ. ಅವ್ನು ಹೇಗ್ ಖರ್ಚು ಮಾಡ್ತಾ ಇದ್ದಾನೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಲ್ಲ ಅಂತ ದಾಸುಗ್ ಅನ್ನಿಸ್ತಂತೆ. ಹಣದ ಸ್ವಭಾವನೇ ವಿಚಿತ್ರ. ಬೇಕು 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 ಅಂತ ಎಲ್ಲಾರು ಬಾಯಿ ಬಾಯಿ ಬಡ್ಕೋತಾರೆ. ಆದ್ರೆ ಅದು ಬಂದಾಗ ಅವ್ರು ಏನ್ ಮಾಡ್ತಾರೆ, ಆ ದುಡ್ಡಿಂದ ನಮ್ಗೆ ಏನ್ ಫಲ ಸಿಗಬಹುದು ಅದನ್ನ ಪಡ್ಕೊಳೋದಿಕ್ಕೆ ಅವ್ರು ಫೇಲ್ಯೂರ್ ಆಗ್ತಾರೆ, ಅವ್ರಿಗೆ ಸಿಕ್ಕಲ್ಲ, ಅವರು ವಿಫಲ ಆಗ್ತಾರೆ ಅಂತ ಹೇಳ್ತಾರೆ. ಬಾಗಣ್ಣಂಗೆ ಮಾತ್ರ ಈ ತೊಂದರೆ ಆಗ್ಲಿಲ್ವಂತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಬೇಕ್ 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 ಅನ್ಬಿಟ್ಟು ಏನ್ ಮಾಡ್ತಾರ ಅವರು, ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ನಿದ್ದೆ ಮಾಡಲ್ಲ, ಏನ್ ಕಂಫರ್ಟ್ ತಗೊಬೋದಾಗಿತ್ತೋ ಅವ್ರ ಆ ದುಡ್ಡಿಂದ ಅದೇನು ಮಾಡಲ್ಲ. ಅವ್ರಿಗೆ ಇನ್ನೂ ಆಸೆ, ಮತ್ತೂ ಆಸೆ, ಇನ್ನೂ ದುಡ್ಡು ಸಂಪಾದನೆ ಮಾಡೋಣ, ಮತ್ತೂ ದುಡ್ಡು ಸಂಪಾದನೆ ಮಾಡೋಣ ಅಂತ ದುಡ್ಡು ಹಿಂದೆ ಬಿದ್ದು 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 ಒದ್ದಾಡ್ತಾ ಇರ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಗಣ್ಣಂಗೆ ಆ ತೊಂದರೆನೇ ಇಲ್ಲ. ಯಾಕಂದ್ರೆ ದುಡ್ಡು ಬಂದಂಗೆಲ್ಲ ಅವನೇನ್ ಮಾಡ್ತಾ ಇದ್ದಾನೆ, ಧಾರಾಳವಾಗಿ ದಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟ. ಬಡಬಗ್ಗರಿಗೆ ಕೈ ತುಂಬಾ ಹಂಚ್ತಾ ಇದ್ದ. ಅವನ ಮನೇಲಿ ನಿತ್ಯ ಅನ್ನ ಸಂತರ್ಪಣೆ ನಡೀತಾ ಇತ್ತು. ಊರಿಗೆ ಬಂದವರೆಲ್ಲ ಅವ್ರ ಮನೆಯಲ್ಲೇ ಊಟ ಮಾಡಬೇಕು. ದುಡ್ಡು ಕೂಡ ಹಾಗೆ ಬಂತು. ಖರ್ಚು ಮಾಡ್ದಂಗೆಲ್ಲ ಬರ್ತಾ ಇತ್ತು ದುಡ್ಡು, ಬಂದಂಗೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದ. ತುಂಬಾ ಜನಕ್ಕೆ ನಮ್ಗೇನ್ ಹೆದರಿಕೆ ಇರುತ್ತೆ ಅಂದ್ರೆ, ನಾವು ದುಡ್ಡು ಖರ್ಚಾಗ್ಬಿಡುತ್ತೆ, ನಮ್ದು ಖರ್ಚು ಮಾಡಿಬಿಟ್ರೆ, ಕೊಟ್ಬಿಟ್ರೆ, ಅದಕ್ಕೆ ದುಡ್ಡನ್ನ ಹಂಗೇ ಇಟ್ಕೋತೀವಿ ಅಂತ ಅನ್ಕೋತೀವಿ. ದಟ್ ಈಸ್ ರಾಂಗ್. ಎಷ್ಟು ಖರ್ಚು ಮಾಡ್ತಾ ಇರ್ತೀವೋ ಅಷ್ಟು ಬರ್ತಾ 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 ಹೋಗುತ್ತೆ. ಆ ಸೀಕ್ರೆಟ್ ಅನ್ನೋವಂಥದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಒಂದ್ಸರಿ ಕೈ ಬಿಚ್ಚಿ ಖರ್ಚು ಮಾಡಬೇಕು, ಆಗ್ಲೇ ಗೊತ್ತಾಗೋದು. ನಾವ್ ಅನ್ಕೋತೀವಿ ನಾನ್ ಸೇವ್ ಮಾಡಿದಷ್ಟು ಐ ವಿಲ್ ಬಿ ಸೇಫ್ ಅಂತ. ಆದ್ರೆ ನಾವ್ ಎಷ್ಟು ಸೇವ್ ಮಾಡ್ತೀವೋ ಅದ್ರ 10ರಷ್ಟು ಖರ್ಚು ಭಗವಂತ ಕೊಡ್ತಾ ಹೋಗ್ತಾನೆ. ಇನ್ನೇನ್ ಇಂಡೈರೆಕ್ಟ್ ವೇ, ಆಸ್ಪತ್ರೆಗೆ ಕಳಿಸ್ತಾನೆ, ಇನ್ನೇನೋ ರೋಗ ಬರೆಸ್ತಾನೆ, ಮತ್ತೆಲ್ಲೋ ಫೀಸ್ ಒಂದಷ್ಟು ಕುಕ್ಕಿಸ್ತಾನೆ, ಇನ್ನೆಲ್ಲೋ ಡೊನೇಷನ್ ಅಂತ ಹೇಳಿಸ್ತಾನೆ, ಮತ್ತೆಲ್ಲೋ ಇನ್ನೇನ್ ಮಾಡಿಸ್ತಾನೆ. ನಮ್ಗೇನ್ ಭ್ರಮೆ ಇರುತ್ತೆ ಅಂದ್ರೆ, ಇಷ್ಟೆಲ್ಲಾ ದುಡ್ಡು ಸಂಪಾದನೆ ಮಾಡಿದಿಕ್ಕೆ ಇಷ್ಟು ಕೊಡಕ್ಕಾಯ್ತು ಅಂತ. ಬಟ್ ಅಷ್ಟೆಲ್ಲ ಆರಾಮ್ಸೆ ಖರ್ಚು ಮಾಡಿಬಿಟ್ಟಿದ್ರೆ ನಮ್ಗ ಆ ಸ್ಥಿತಿನೇ ತಂದ್ಕೊಡ್ತಾ ಇರ್ಲಿಲ್ಲ ಭಗವಂತ. ಆಸ್ಪತ್ರೆ ಕಡೆ ನೋಡೋ ಇದನ್ನು ತಂದ್ಕೊಡ್ತಾ ಇರ್ಲಿಲ್ಲ. ಇದು ನಮಗ್ ಗೊತ್ತಾಗಲ್ಲ. ಸೊ ಅಂಥದ್ದನ್ನ ಇದನ್ನ ಇಲ್ಲಿ ಬಾಗಣ್ಣ ಅವನ್ ಕಂಡಿಡ್ಕೊಂಡ್ಬಿಟ್ಟಿದ್ದ ಅಂತ ಹೇಳ್ತಾರೆ. ತಾಯಿ ವೆಂಕಮ್ಮಂಗೆ ಭಾರಿ ಖುಷಿ ಅಂತೆ. ಬಂದವ್ರಿಗೆ ಬಡಿಸೋದು ಅಂದ್ರೆ ಅವಳಿಗೆ ಖುಷಿನೋ ಖುಷಿ. ತಾಯಿ ತುಂಬಾ ಸುಸ್ತಾಗ್ತಾ ಇರ್ತಾಳಲ್ಲ, ಬಂದವ್ರಿಗೆಲ್ಲ ಆರೈಕೆ ಮಾಡಿ ಮಾಡಿ ಬಾಗಣ್ಣ ಒಂದ್ ಅಡ್ಗೆ ಅವ್ರನ್ನ ನೇಮಿಸ್ಕೋತಾನಂತೆ. ಹಣ ಬರ್ದೇ ಇದ್ರೆ ಪರವಾಗಿಲ್ಲ, ಬಂದ ಮೇಲೆ ಅದು ಉಳಿತಿಲ್ಲ ಅಂದಂಗ್ ಮಾತ್ರ ತುಂಬಾ ಜನಕ್ಕೆ ಹೆದರಿಕೆ ಆಗಕ್ ಶುರುವಾಗುತ್ತೆ. ಮೊದ್ಲು ದುಡ್ಡಿಲ್ಲ ಅನ್ನೋದೊಂದೇ ಚಿಂತೆ. ದುಡ್ಡು ಬಂತು ಅಂದ್ರೆ ಏನಾಗುತ್ತೆ, ಏನಪ್ಪಾ ಇದು ಇಷ್ಟೊಂದು ಖರ್ಚಾಗ್ತಾ ಇದೆ ಅಂತ ತುಂಬಾ ಜನ ಹೆದರ್ಕೊಳಕ್ ಶುರು ಮಾಡ್ತಾರೆ. ವೆಂಕಮ್ಮಂಗೂ ಬರ್ತಾ 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 ಅದೇ ಕಾಯಿಲೆ ಬರಕ್ ಶುರುವಾಯ್ತಂತೆ. ಮಗ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ, ಅದನ್ನ ನೋಡ್ ಖುಷಿ ಏನೋ ಆಗ್ತಾ ಇದೆ ಅವಳಿಗೆ. ಆದ್ರೆ ಅದನ್ನ ಉಳಿಸ್ಕೊಳ್ದಂಗೆ ಖರ್ಚು ಮಾಡ್ತಾ ಇದ್ದಾನಲ್ಲ ಅವನು, ಅದನ್ನ ನೋಡಿ ಅವಳಿಗೆ ಹೆದರಿಕೆ ಆಗಕ್ ಶುರುವಾಯ್ತಂತೆ. ಯಾವಾಗ್ಲೂ ಹೀಗೆ ಬರುತ್ತೆ ದುಡ್ಡು ಅಂತ ಏನ್ ಗ್ಯಾರಂಟಿ? ಬಂದಾಗ 4 ಕಾಸು ಉಳಿಸ್ಕೋಬೇಕು ಅಂತ ಅವಳು ಯೋಚನೆ. ಮನೇಲಿ ಎಲ್ಲಾದ್ರೂ ಓಪನ್ ಪ್ಲೇಸ್ ಅಲ್ಲಿ ದುಡ್ಡು ಇಟ್ಟಿದ್ರೆ ಎಲ್ಲಾರ್ಗೂ ಓಪನ್ ಟು ಆಲ್ ಅಂತೆ, ಅದು ಯಾರು ಬೇಕಾದ್ರೂ ತಗೊಂಡು ಅದನ್ನ ಆಕ್ಸೆಸ್ ಮಾಡ್ಬೋದಾಗಿತ್ತು. ಮಗ ಆ ರೀತಿ ಹೇಳಿದ್ನಂತೆ, ದುಡ್ಡು ಬಚ್ಚಿಡಬಾರ್ದು, ಓಪನ್ ಆಗಿಡು, ಯಾರು ಯಾವಾಗ ಬೇಕೋ ತಗೊಳ್ಳಿ ಅಂತ. ಬೇಡಿ ಬೇಡಿ ತುಂಬಾ ಸುಸ್ತಾಗೋಗಿದೆ ಕೈ. ಅಮ್ಮ ಪಾಪ ಎಷ್ಟು ಬೇಡ್ತಾ ಇದ್ಲಲ್ಲ, ಇವತ್ತು ಕೊಟ್ಟು ಕೊಟ್ಟು ನಿನ್ಗೆ ಕೈ ಸುಸ್ತಾಗ್ಬಿಡ್ಬೇಕು ಆ ತರ ಮಾಡ್ತೀನಿ ಅಂತ ಮಗ ಮಾತು ಕೊಟ್ಟಿದ್ನಂತೆ. ನಡೆಸ್ಬಿಟ್ಟ ಅವನು, ಆ ರೀತಿ ಮಾಡ್ಬಿಟ್ಟ ಅವನು ಅಂತ. ಮೊದ್ಲು ಮೊದ್ಲು ಮಗ ಇಷ್ಟು ಧಾರಾಳವಾಗಿದಾನಲ್ಲ ನೋಡಿ ಖುಷಿ ಆಗ್ತಾ ಇತ್ತಂತೆ ವೆಂಕಮ್ಮಂಗೆ. ಆಮೇಲೆ ಹಿಂಗ್ ಬಂದಿರೋ ದುಡ್ಡನ್ನೆಲ್ಲ ಹಂಗ್ ಖರ್ಚು ಮಾಡ್ಬಿಡ್ತಾ ಇದ್ದಾನಲ್ಲ ಅವನು, ಅದನ್ನ ನೋಡಿ ಅವಳಿಗೆ ಹೆದರಿಕೆ ಆಗಕ್ ಶುರುವಾಯ್ತಂತೆ. ಅಲ್ವೋ, ದಾನ ಧರ್ಮ ಮಾಡ್ಬೇಕು, ಆದ್ರೆ ಸಂಸಾರದ ಯೋಚನೆ ಬಿಟ್ರೆ ಹೆಂಗೋ? ನಾಳೆ ತಮ್ಮಂದ್ರು ಉಪನಯನ ಆಗ್ಬೇಕು, ಅದನ್ನೆಲ್ಲ ನೀನ್ ಮರ್ತು ಬಿಟ್ಟಿದ್ಯಾ ಅಂತ ಹೇಳ್ತಾಳಂತೆ. ಅದಕ್ಕೆ ತಾಯಿಗೆ ಏನ್ ಯೋಚನೆ ಶುರುವಾಯ್ತು ಇವಾಗ ಅಂತಂದ್ರೆ, ಮಗ ಬಂದಿರೋ ದುಡ್ಡನ್ನೆಲ್ಲ ಹಿಂಗೆ ಖರ್ಚು ಮಾಡ್ತಾ ಇದ್ರೆ ತಮ್ಮಂದ್ರಿದಾರಲ್ಲ, ದಾಸು, ಸೀನು, ರಂಗು ಇದಾರಲ್ಲ, ಅವ್ರು ಉಪನಯನ ಹೆಂಗ್ ಮಾಡೋದು ಅಂತ ಇವಳಿಗೆ ಯೋಚನೆ ಶುರುವಾಗಿತ್ತಂತೆ. ಮಗ ಎಷ್ಟೇ ಫೇಮಸ್ ಇರ್ಬೋದು, ಅಥವಾ ಎಷ್ಟೇ ಬುದ್ಧಿವಂತ ಇರ್ಬೋದು, ಅಥವಾ ಜನ ಎಲ್ಲ ತುಂಬಾ ಹೊಗಳ್ತಿರ್ಬೋದು ಮಗನ್ನ,
ಅದನ್ನ ಕೇಳಿ ಅಮ್ಮಂಗೆ ಖುಷಿ ಏನೋ ಆಗತ್ತೆ, ಅಥವಾ ಇನ್ನೂ ಮಗಂದು ಕೀರ್ತಿನ ಕೇಳಿಸ್ಕೋಬೇಕು ಅಂತಾನೂ ಅವಳಿಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಮಗನ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ವಲ್ಲ ದುಡ್ಡಿಂದು ವಿಚಾರ ಅಂತ ಅಮ್ಮ ಯೋಚನೆ ಮಾಡ್ತಾಳಂತೆ. ಭಾಗಣ್ಣ ಭವಿಷ್ಯ ಹೇಳೋದ್ರಲ್ಲಿ ಭಾರಿ ಬುದ್ಧಿವಂತಾನೆ. ಅದು ಊರಿಗೆ ಪ್ರಸಿದ್ಧಿ ಆಗ್ಬಿಟ್ಟಿರುತ್ತೆ. ಜನ ಕೈ ತುಂಬಾ ದಕ್ಷಿಣೆ ಕೊಡ್ತಾನೆ ಇದ್ದಾರೆ. ಕೊಡೋ ಪುಣ್ಯಾತ್ಮರು ಯಾರೋ, ಕಿತ್ಕೊಳೋ ಬುದ್ಧಿವಂತರು ಯಾರೋ, ಇವನು ಒಂದು ಗೊತ್ತಾಗ್ತಾ ಇರಲ್ಲ ಪಾಪ ಅಮ್ಮಂಗೆ. ಯಾರೋ ಬರ್ತಾರೆ, ದುಡ್ಡು ಹಿಂಗ್ ಬಂತು, ಇಮಿಡಿಯೇಟ್ ಆಗಿ ಪಾಪ ಅವ್ರು ಬರ್ಬೇಕಾ, ಅಪ್ಪ ಮಗ ಮದ್ವೆ ಮನೆಗೆ ಹೋಗ್ತಾ ಇದ್ದವರು, ಮದ್ವೆ ಮಾಡಬೇಕು ಅಂತಿದ್ದವರು, ಇವಳಿಗೆ ಅದು ಟೆನ್ಷನ್ ಆಗಕ್ ಶುರುವಾಗುತ್ತೆ. ಬಂದಿರೋ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಭಾಗನ ಅವಳು ಏನ್ ಮಾಡ್ತಾಳೆ, ಭವಿಷ್ಯದ ದೃಷ್ಟಿಯಿಂದ ಬಚ್ಚಿಡಕ್ ಶುರು ಮಾಡ್ತಾಳಂತೆ. ಹಳೆ ಕಾಲದಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ಸಾಸಿವೆ ಡಬ್ಬದಲ್ಲಿ ಜೀರಿಗೆ ಡಬ್ಬದಲ್ಲೆಲ್ಲ ಬಚ್ಚಿಡ್ತಾ ಇದ್ದಿದ್ದು, ಇಟ್ ವಾಸ್ ನೋನ್ ಫ್ಯಾಕ್ಟ್. ಆದ್ರೆ ವೆಂಕಮ್ಮ ಏನ್ ಮಾಡ್ತಾ ಇದ್ಲಂತೆ, ಹಣದ ರಾಶಿನ ನೆಲದಲ್ಲಿ ತೋಡ್ಬಿಟ್ಟು ಬಚ್ಚಿಡಕ್ ಶುರು ಮಾಡಿದ್ಲಂತೆ. ಅದು ಅವಳಿಗೆ ಮಾತ್ರ ಗೊತ್ತಾಗಿದ್ ಸೀಕ್ರೆಟ್ ಅದು. ಮನೆಗೆ ಯಾರಾದ್ರೂ ಭಿಕ್ಷುಕರು ಬಂದ್ರೆ ಮುಂಚೆ ಬೊಕ್ಸೆ ತುಂಬಾ ಕೊಡ್ತಾ ಇದ್ಲಂತೆ ಧಾನ್ಯಗಳನ್ನ. ಅದು ವೆಂಕಮ್ಮನ ಅಭ್ಯಾಸ ಆಗಿತ್ತಂತೆ. ಆದ್ರೆ ಈಗ ಬೊಕ್ಸೆ ಚಿಕ್ಕದ್ ಮಾಡ್ಬಿಟ್ಟಿದ್ಲಂತೆ. ಅದು ಜಿಪುಣ್ತನ ಅನ್ನೋವಂಥದ್ದು ತೋರ್ಸಕ್ ಶುರುವಾಯ್ತು. ವೆಂಕಟೇಶ್ವರನ್ ದರ್ಶನಕ್ಕೆ ಅಂತ ಆ ಊರಿಗೆ ಯಾರಾದ್ರೂ ಬಂದ್ರೆ ಬಾಗಣ್ಣನ ಮನೇಲೇನೆ ಅವ್ರಿಗೆ ಸಿಗ್ತಾ ಇದ್ದಿದ್ದು ಹಾಸ್ಪಿಟಾಲಿಟಿ. ಅಂಥವ್ರು ಯಾವ ಜಾತಿಯವರಾಗಿರ್ಲಿ ಬೇಕಾದ್ರೆ, ಬಾಗಣ್ಣ ನೆವರ್ ಯೂಸ್ ಟು ಡಿಸ್ಕ್ರಿಮಿನೇಟ್, ಯಾರಾದ್ರೂ ಆಗಿರ್ಲಿ ಎಲ್ರಿಗೂ ಬಾಗಣ್ಣ ಚೆನ್ನಾಗಿ ಊಟ ಹಾಕ್ತಾ ಇದ್ನಂತೆ. ಒಂದಿನ ಮದ್ವೆ ಮನೆದು ದೊಡ್ಡದು ಗ್ಯಾಂಗು ಗದ್ವಾಲ್ಗೆ ಹೋಗ್ತಾ ಇದ್ರು. ಗದ್ವಾಲ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಉತ್ತನೂರ್ಗ್ ಬಂದ್ರು. ಅವ್ರೆಲ್ಲಾರನ್ನ ಊಟಕ್ಕೆ ಅಂತ ನಿಲ್ಲಿಸ್ಬಿಡ್ತಾನೆ ಬಾಗಣ್ಣ. ಆಗ ತಾಯಿ ಹೇಳ್ತಾಳಂತೆ, ಅಲ್ಲ ಕಣೋ, ಅವ್ರ ಮದ್ವೆ ಮನೆಗೆ ಹೋಗ್ತಾ ಇದ್ದಾರೆ, ಅವ್ರವ್ರಿಗೆ ಸೇರಿರೋ ಜವಾಬ್ದಾರಿ, ಅವ್ರನ್ನ ಯಾಕೋ ಊಟಕ್ಕೆ ಅಂತ ಕೂಡಿಸ್ದೆ ನೀನು ಅಂತ ಅಮ್ಮ ಕೇಳ್ತಾಳಂತೆ. ಅಮ್ಮ, ಮಕ್ಳು ಮನೆ ತುಂಬಾ ಇದಾವಮ್ಮ, ಇದನ್ನ ನೋಡಿ ಪಾಪ ಅವ್ರಿಗೇನೋ ಇಷ್ಟೊತ್ತಿಗೆ ಒಂದು ಊಟದ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು, ಅಥವಾ ಗದ್ವಾಲಲ್ಲಿ ಮದ್ವೆ ಮನೆ ಸೇರ್ಕೊಂಡ್ಬಿಡ್ಬೇಕಾಗಿತ್ತು ಅವರು. ಆದ್ರೆ ಆಗಿಲ್ಲ, ಅವ್ರಿಗೆ ಟೈಮ್ ಮಿಸ್ ಮ್ಯಾಚ್ ಆಗೋಗಿದೆ. ಪಾಪ ಯಜಮಾನಂಗೆ ಇದು ಗೊತ್ತಾಗಿಲ್ಲಮ್ಮ, ಅದಕ್ಕೋಸ್ಕರ ಊಟದ ಟೈಮ್ ಆಗೋಗಿದೆ, ಈಗ ತುಂಬಾ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ನಾನು ಇವ್ರನ್ನೆಲ್ಲ ಇಲ್ಲಿ ಕೂಡಿಸಿದ್ದೀನಮ್ಮ. ತುಂಬಾ ದೊಡ್ಡ ಗುಂಪಿದೆ, 10 ಎತ್ತಿನ ಗಾಡಿಗಳಲ್ಲಿ ಬಂದಿದ್ದಾರೆ. ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದಾರಮ್ಮ, ಬೇರೆ ಊರಿಂದ ಬಂದಿದ್ದಾರೆ, ಇವ್ರು ಏನಂತ ಮಾಡ್ಕೋತಾರಮ್ಮ ಈ ಊರಲ್ಲಿ, ಬೇಗ ಬೇಗ ಅಡಿಗೆ ಮಾಡು ಅನ್ನೋ ತರ ಹೇಳಿ ಅಡಿಗೆ ಅವನಿಗೆ ಹೇಳ್ತಾನಂತೆ. ಅಷ್ಟು ಜನಕ್ಕೆ ಬೇಕಾಗಿರೋ ಅಡಿಗೆಗೆ ಏನ್ ಧಾನ್ಯ ಬೇಕಾಗಿದೆ ಅದು ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾನಂತೆ ಅಡಿಗೆ ಅವನು. ಭಾಗಣ್ಣಂಗೆ ಆಶ್ಚರ್ಯ ಆಗತ್ತಂತೆ. ನಮ್ಮ ಮನೆಯಲ್ಲಿ ಧಾನ್ಯಕ್ಕೆ ಕೊರತೆನಾ? ಅತಿಥಿ ಅಭ್ಯಾಗತರ ಊಟಕ್ಕೆ ಯಾವತ್ತಾದ್ರೂ ತೊಂದರೆ ಆಗತ್ತಾ? ಸಾಧ್ಯನೇ ಇಲ್ವಲ್ಲ. ಹೋಗಿ ಸರಿಯಾಗಿ ನೋಡ್ಕೊಂಬಾ ಅಂತ ಹೇಳಿ ಬಾಗಣ್ಣ ನಿಧಾನಕ್ಕೆ ಯೋಚನೆ ಮಾಡಕ್ ಶುರು ಮಾಡ್ತಾನಂತೆ. ಒಂದು ದೊಡ್ಡ ಮೊರದ ತುಂಬಾ ಧಾನ್ಯ ಇತ್ತಂತೆ, ಹೊರಗಡೆ 2 ದೊಡ್ಡ ಗಡಿಗೆ ತುಂಬಾ ಅಕ್ಕಿ ಇತ್ತಂತೆ. ಮೊನ್ನೆ ನೋಡಿದಾನೆ ಬಾಗಣ್ಣ, ಅಷ್ಟು ಬೇಗ ಅದೆಂಗ್ ಖರ್ಚಾಗೋಯ್ತು ಯೋಚನೆ ಮಾಡದ್ನಂತೆ. ತಾಯಿ ಈಗೀಗ ಅವಳ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಾ ಇರೋದನ್ನ ಇವನ್ ಕಾಣಿಸ್ಕೊಂಡಂತೆ. ಹಣ ಸ್ವಲ್ಪನೂ ಇರದೇ ಇರಬೇಕಾದ್ರೆ ಅಕಸ್ಮಾತ್ ಅಲ್ಪ ಸ್ವಲ್ಪ ಬಂದ್ಬಿಡ್ತು ಅಂದ್ರೆ ಧಾರಾಳತನ ಯಾರಾದ್ರೂ ತೋರಿಸಿ ಶ್ರೀಮಂತಿಕೆನ ಪ್ರದರ್ಶನ ಮಾಡ್ಬಿಡ್ತಾರೆ. ಅಲ್ಪಂಗ್ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿತಾರೆ ಅಂತಾರಲ್ಲ, ಆ ರೀತಿ. ಆ ಹುಚ್ಚು ಕೆಲವ್ರಿಗಿರುತ್ತೆ ನಿಜ. ಆದ್ರೆ ತುಂಬಾ ಕಾಲ ಇಲ್ಲ 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 ಅಂತ ಬದುಕಿದವರು ಈಗಿದೆ ಅನ್ನೋ ಕಾಲ ಬಂದಾಗ ತುಂಬಾ ಹೆದರ್ಕೊಂಡ್ಬಿಡ್ತಾರಂತೆ. ಯಾಕಂದ್ರೆ ಮತ್ತೆ ಇಲ್ಲ ಅನ್ನೋ ಕಾಲ ಬಂದ್ಬಿಟ್ರೆ ಅಂತ ಅವ್ರಿಗೆ ಹೆದರಿಕೆ ಶುರುವಾಗಿರುತ್ತೆ. ತಾಯಿ ವೆಂಕಮ್ಮ ಮೊದ್ಲು ಧಾರಾಳವಾಗೇನೋ ಕೊಡ್ತಾ ಇದ್ಲು ನಿಜ. ಆದ್ರೆ ಬಡತನದ ಸ್ಥಿತಿ ಅವಳಿಗೆ ಎಣಿಸ್ಕೊಂಡು ಏನಾಗತ್ತೆ, ಬಡವ್ರ ಮೇಲೆ ಅನುಕಂಪ ಕೂಡ ತೋರಿಸ್ತಿದ್ಲಂತೆ. ಅಯ್ಯೋ ಪಾಪ ಅಂತಿದ್ಲಂತೆ. ಯಾಕಂದ್ರೆ ಅವರು ಒಂದಿನ ಹಂಗೆ ಕಷ್ಟಪಟ್ಟವ್ರಲ್ಲ. ಯಾವುದೇ ಮನೆ ಮುಂದೆ ಭಿಕ್ಷುಕರು ಒಂದ್ಸರಿ ಬಂದು ಕೂಗಿದ್ರೆ ಆ ಮನೇಲಿ ಯಾರೋ ಇದಾರೆ ಜನ ಅಂತ ಭಿಕ್ಷುಕಂಗ್ ಗೊತ್ತಾಗಿದೆ, ಅದಕ್ಕೆ ಕೂಗ್ತಾನೆ ಅಂತ ಅನ್ಕೋಬೇಕು ನಾವು. ಅಕಸ್ಮಾತ್ ಆ ಭಿಕ್ಷುಕ 2ನೇ ಸರಿ ಕೂಗ್ದ ಅಂತಂದ್ರೆ ಅದು ಮನೆಯವ್ರ ಸೋಂಬೇರಿತನ ತೋರಿಸುತ್ತೆ, ಲೇಸಿನೆಸ್. 2ನೇ ಸರಿ ಕೂಗಕ್ ಬಿಡಬಾರದು, ಇಮಿಡಿಯೇಟ್ ಆಗಿ ಹಾಕ್ಬಿಡ್ಬೇಕು ಅಷ್ಟೇ. ಅವನಿಗೆ ಬರ್ತೀನಿ ಇರಪ್ಪ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅವನಿಗೆ ಕೊಟ್ಬಿಡ್ಬೇಕು. 3ನೇ ಸರ ಏನಾದ್ರೂ ಕೂಗಿದ್ರೆ ಭಿಕ್ಷುಕ, ದಾನ ಧರ್ಮದ ಬಗ್ಗೆ ಮನೆಯವರಿಗೆ ಇರೋ ನಿರ್ಲಕ್ಷ್ಯ ಅಂದ್ರೆ ಇಗ್ನೊರೆನ್ಸ್ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಕೊಡಕ್ ಮನ್ಸಿಲ್ಲ, ಇಲ್ದಿರ ಅವನಿಗೆ ಯಾಕೆ 3 ಸರಿ ಕೂಗಿಸ್ತಾ ಇದ್ರು, ಕೊಡಲ್ಲ ಅಂತ. 4ನೇ ಸರಿ ಕೂಗಿದ್ರೆ ಕೂಗ್ದವನಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಾಗತ್ತಂತೆ. ಇದು ಭಾಗಣ್ಣನ ಫಿಲಾಸಫಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನ ಅವನು. ಸೊ ಹಾಗೆ ಆ ರೀತಿ ನಮಗ್ ಕೊಡಬೇಕು ಅನ್ನೋ ಬುದ್ಧಿ ಇದೆಯಾ, ಯಾರೋ ಬಂದು ಕೂಗಿದ್ರ ಇಮ್ಮಿಡಿಯೇಟ್ ಆಗಿ ವಿ ಶುಡ್ ರನ್ ಟು ದೆಮ್ ಅಂಡ್ ಶುಡ್ ಸೇ, 1 ನಿಮಿಷ ನಿಂತ್ಕೊಳ್ಳಿ ಬರ್ತೀನಿ, ಸೊ ದಟ್ ಹಿ ವಿಲ್ ವೈಟ್ ಫಾರ್ 5 ಮಿನಿಟ್ಸ್. ಆದ್ರೆ ಅವನಿಗೆ 2ನೇ ಸರಿ ಕೂಗಕ್ ಬಿಡಬಾರ್ದು. ಆ ರೀತಿ ಮಾಡ್ಕೋಬೇಕು ಅನ್ನೋ ಅಂಥದ್ದನ್ನ ಅವನಿಲ್ಲಿ ಹೇಳ್ತಾ ಇದ್ದಾನೆ.
ಯಾಕಂದ್ರೆ ಅಷ್ಟು ಕೂಗಿಸ್ಕೊಳೋನು ಯಾವತ್ತೂ ದಾನ ಕೊಡಲ್ವಂತೆ. 4ನೇ ಸರಿ ಏನಾದ್ರೂ ಕೂಗಿಸ್ಕೊಂಡ್ರೆ ಇವನು ಕೂಗ್ದವನ್ಗೆ ಬುದ್ಧಿ ಇಲ್ಲ. ಯಾಕಂದ್ರೆ 4 ಸರಿ ಕೂಗಿಸ್ಕೊಂಡು ದಾನ ಯಾರು ಕೊಡಲ್ಲ ಅಂತ. ಅಂತರ ವೆಂಕಮ್ಮನೇ ತುಂಬಾ ಸರಿ ಹೇಳ್ತಾ ಇದ್ಲಂತೆ ಬಾಗಣ್ಣಂಗೆ. ಅದು ಅವನಿಗೆ ಜ್ಞಾಪಕ ಬಂತಂತೆ. ಇವಾಗ ಮನೆ ಮುಂದೆ ಭಿಕ್ಷುಕರು ತುಂಬಾ ಹೊತ್ತು ನಿಂತು ತುಂಬಾ ಸರಿ ಕೇಳ್ತಾ ಇರೋದನ್ನ ಬಾಗಣ್ಣ ಗಮನಿಸಿದ್ನಂತೆ. ಅತಿಥಿಗಳು ಊಟಕ್ಕೆ ಕೂತ್ರೆ ವೆಂಕಮ್ಮ ಹಿಡ್ದು ಹಿಡ್ದು ಬಡಿಸ್ತಾ ಇರ್ತಾಳಂತೆ. ಸೌಂಡ್ ಚಿಕ್ಕದಾಗ್ಬಿಟ್ಟಿದೆ ಅವಳದು. ಆಮೇಲೆ ಬಾಗಣ್ಣನೇ ಒತ್ತಾಯ ಮಾಡಿ ಜಾಸ್ತಿ ಬಡಿಸ್ತಾ ಇದ್ದಿದ್ದು ಬಾಗಣ್ಣಂಗೆ ಜ್ಞಾಪಕ ಬಂತಂತೆ. ತಾಯಿಗೊಂದ್ಸರಿ ಹೇಳಿದ್ನಂತೆ, ಅಮ್ಮ, ಭಗವಂತ ನಮ್ಮ ಮೇಲ್ ಕರುಣೆ ಮಾಡಿದಾನೆ, ಅದಕ್ಕೋಸ್ಕರ ಅತಿಥಿಗಳು ನಮ್ಮನೆಗೆ ಬರ್ತಾ ಇದ್ದಾರೆ. ಅತಿಥಿಗಳನ್ನ ನಾವು ಸಂತೃಪ್ತಿ ಮಾಡಿದ್ವಿ ಅಂದ್ರೆ ಆ ಮೂಲಕ ಭಗವಂತನ ಪೂಜೆ ಮಾಡೋ ಅವಕಾಶ ಸಿಗ್ತಾ ಇದೆಯಮ್ಮ. ಹಿಂದೆಲ್ಲ ನಮ್ಗೆಲ್ಲಿತ್ತು ಹೇಳಿ ಈ ಅವಕಾಶ? ಭಾಗ್ಯ ಇದ್ರೆ ಮಾತ್ರ ಸಾಲ್ದಮ್ಮ. 4 ಜನರ ಜೊತೆ ಕೂತ್ಕೊಂಡು ಸಮನಾಗಿ ಹಂಚ್ಕೊಂಡು ಊಟ ಮಾಡ್ದಾಗ್ಲೇ ಅದಕ್ಕೊಂದು ಸಾರ್ಥಕತೆ ಅನ್ನೋವಂಥದ್ದು ಬರುತ್ತೆ ಅಂತ ಹೇಳ್ತಾನಂತೆ. ನಾವೆಲ್ಲ ತಿಳ್ಕೊಬೇಕಾಗಿರುವಂತ ವಿಚಾರ ಇದು. ದುಡ್ಡು ತುಂಬಾ ಜನದ ಹತ್ರ ಇರ್ಬೋದು, ಆದ್ರೆ ಎಷ್ಟು ಜನ 4 ಜನಕ್ಕೆ ಕೊಟ್ಟು ಎಲ್ಲಾರ ಜೊತೆ ಖುಷಿ ಖುಷಿಯಾಗಿ ಹಂಚ್ಕೊಂಡು ತಿನ್ನೋ ಅಂತ ಬುದ್ಧಿ ಇರುತ್ತೆ? ನಿನಗೇನ್ ಗೊತ್ತೋ ಹುಡುಗ್ ಬುದ್ಧಿ ನಿಂದು. ದುಡಿಯೋದು ಅಷ್ಟೇನ್ ಕಷ್ಟ ಅಲ್ಲಪ್ಪ. ದುಡ್ದಿರೋದನ್ನ ಉಳಿಸ್ಕೊಳೋದಕ್ಕೆ ಜಾಸ್ತಿ ಕಷ್ಟ ಪಡ್ಬೇಕಾಗತ್ತೆ. ಒಂದೊಂದ್ ಹಿಡಿ ಧಾನ್ಯ ಪಡೋದಕ್ಕೆ ನಾನ್ ಬೇರೆಯವ್ರ ಮನೇಲಿ ಕೊಡಾಗಟ್ಲೆ ಅವಲಕ್ಕಿ ಕುಟ್ಟಿದೀನಿ, ಗೊತ್ತೇನೋ ನಿನಗೆ? ಹೊಲಕ್ ಹೋಗಿ ಭಿಕ್ಷೆಗೆ ಅಂತ ಎಷ್ಟೋ ದೂರ ನಡ್ಕೊಂಡು ಹೋದ್ರುನು 2 ಮುಷ್ಟಿ ಧಾನ್ಯ ಸಿಗದೆ ಇರೋ ಕಾಲನೆಲ್ಲ ನೋಡಿದೀನಪ್ಪ ನಾನು ಅಂತ ಅಮ್ಮ ಹೇಳ್ತಾಳಂತೆ. ಅಮ್ಮ, ನೀನ್ ಭಿಕ್ಷೆಗೆ ಹೋದಾಗ ಏನಂತ ಇಂಟೆನ್ಷನ್ ಇಟ್ಕೊಂಡು ಹೋಗಿರ್ತೀಯ? ಯಾರೋ ಭಿಕ್ಷೆ ಕೊಡ್ತಾರೆ ಅಂತ ಆಸೆ ಇಟ್ಕೊಂತಾನೆ ಹೋಗಿರ್ತೀಯ. ಆದ್ರೆ ನಿನಗ್ ಭಿಕ್ಷೆ ಸಿಗ್ದಾಗ ನಿನಗೆಷ್ಟು ನಿರಾಸೆ ಆಗಿರುತ್ತಲ್ಲ, ನೀನೇ ಜ್ಞಾಪಕ ಮಾಡ್ಕೊಳಮ್ಮ. ಆಗ ನೀನ್ ಏನ್ ನೋವು ಅನುಭವಿಸಿದ್ಯಲ್ಲ, ಆ ನೋವು ಜ್ಞಾಪಕ ಮಾಡ್ಕೊ. ಆ ನೋವು, ಆ ನಿರಾಸೆ, ಅದನ್ನ ನೀನ್ ಬೇರೆಯವ್ರಿಗೆ ಕೊಡಬಾರ್ದಲ್ವೇನಮ್ಮ? ಅದಕ್ಕೋಸ್ಕರನೇ ಅಲ್ವೇನಮ್ಮ ನಾನು ದುಡಿತೀನಿ ಅಂತ ನಿಂತಿದ್ದು ಅಂತ ಬಾಗಣ್ಣ ಹೇಳ್ದಾಗ್ಲೂ ಕೂಡ ವೆಂಕಮ್ಮ ಗುಟುಗುಟು ಅನ್ಕೊಂಡು ಮನೆ ಒಳಗಡೆ ಹೋಗಿದ್ಲಂತೆ. ಮದ್ವೆ ಮನೆಯವ್ರಿಗೆ ಅಡಿಗೆ ಮಾಡೋದಕ್ಕೆ ಅಕ್ಕಿ ಇಲ್ದೇ ಇದ್ರೂ ಕೂಡ ಇಲ್ದೇ ಇದ್ದಂಗ್ ಮಾಡಿದ್ ಯಾರು ಅಂತ ಬಾಗಣ್ಣಂಗ್ ಗೊತ್ತಾಗೋಯ್ತಂತೆ. ಇವಾಗ ಅಮ್ಮ ಕೊಟ್ಟಿರೋ ದುಡ್ಡನ್ನ ಮತ್ಯಾವಾಗ್ಲಾದ್ರೂ ಬಾಗಣ್ಣ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡ್ತಾ ಇದ್ಲಂತೆ. ಇದೆಲ್ಲ ಜ್ಞಾಪಕ ಮಾಡ್ಕೊಂಡ ಬಾಗಣ್ಣ ಎಲ್ಲೆಲ್ಲೋ ಹೋಗಿ ಸಾಮಾನುಗಳನ್ನ ತಗೊಂಡ್ಬಂದು ಅದನ್ನೇ ಒಂದಿಷ್ಟು ಅರೇಂಜ್ ಮಾಡಿ ಅಡಿಗೆ ಎಲ್ಲ ಮಾಡಿಸ್ದ ಅಂತೆ. ಭರ್ಜರಿ ಅಡಿಗೆ ಮಾಡಿಸಿದ್ನಂತೆ. ಪಾಪ ಅಷ್ಟು ಜನ ಅತಿಥಿಗಳು ಬಂದಿದ್ರಲ್ಲ, ಮಕ್ಕಳು ಮರಿಗಳೆಲ್ಲ ತುಂಬಾ ಖುಷಿ ಪಟ್ಕೊಂಡು ಹೋದ್ಮೇಲೆ ಬಾಗಣ್ಣ ಅಮ್ಮನ್ನ ಏನ್ ಮಾಡ್ತಾ ಇದ್ದಾಳೆ ಅಮ್ಮ, ದುಡ್ಡು ಎಲ್ಲಿಟ್ಟಿದ್ದಾಳೆ, ಧಾನ್ಯ ಎಲ್ಲಿಟ್ಟಿದ್ದಾಳೆ ಅಂತ ಕವಡೆ ಹಾಕಿ ನೋಡಿದ್ರೆ ನಕ್ಬಿಟ್ನಂತೆ. ಅಮ್ಮನ್ ಕರೆದು ಹೇಳದ್ನಂತೆ, ಅಮ್ಮ, 2 ಗಡಿಗೆ ತುಂಬಾ ನೆನ್ನೆ ಅಕ್ಕಿ ಇತ್ತಲ್ಲ, ಅದಿವತ್ತಿಲ್ವಲ್ಲಮ್ಮ? ಹಾಗ್ ನೋಡಿದ್ರೆ ಇನ್ನೂ 8-10 ಗಿಡ್ನ ಅಕ್ಕಿ ಮನೇಲಿ ಇರ್ಬೇಕಿತ್ತು. ಮನೇಲಿ ದವಸ ಧಾನ್ಯ ಕೂಡ ಸಾಕಷ್ಟಿದೆ, ಆದ್ರೆ ಬಚ್ಚಿಟ್ಟಿದ್ರಿಂದ ಅದು ಇಲ್ಲ ಅನ್ನಿಸ್ಕೊಂಡ್ಬಿಟ್ಟಿದೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಗಾದೆ ಮಾತು ಕೂಡ ಸುಳ್ಳಾಗೋಯ್ತಲ್ಲಮ್ಮ. ನೀನ್ ಬಚ್ಚಿಟ್ಟಿದ್ದು ನಿನಗೂ ಇಲ್ಲ, ಬೇರೆಯವ್ರಿಗೂ ಇಲ್ಲ, ಹೋಗ್ ನೋಡು ಅಂತ ಹೇಳ್ತಾನಂತೆ. ಆಗ ಅಮ್ಮ, ಏಯ್, ನಾನೆಲ್ ಬಚ್ಚಿಟ್ಟಿದ್ದೀನೋ, ಸುಮ್ನೆ ಏನೇನೋ ಹೇಳ್ಬೇಡ ನೀನು ಅಂತ ಸ್ವಲ್ಪ ಬೈತಾಳಂತೆ ಬಾಗಣ್ಣಂಗೆ. ಅಲ್ಲಮ್ಮ, ಅಡ್ಗೆ ಮನೆ ಈಶಾನ್ಯ ಮೂಲೆಯಲ್ಲಿ ನೆಲದ ಕೆಳಗಡೆ ಕಲ್ಲಿಟ್ಬಿಟ್ಟು ನೀನು ಹಾಕಿದ್ಯಲ್ಲ, ವಾಯವ್ಯ ಮೂಲೆಯಲ್ಲಿ ಗೋಡೆದು 3ನೇ ಕಲ್ಲನ್ನು ಸರಿಸ್ಬಿಟ್ಟು ನೀನು ಹಣ ಎಲ್ಲ ಇಟ್ಕೊಂಡಿದ್ಯಲ್ಲ, ಅದು ಏನಾಗಿದೆ ನೋಡ್ಕೊಂಬಾ ಅಮ್ಮ ಅಂತ ನಗ್ತಾ ಹೇಳ್ತಾನಂತೆ. ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರೆ ಅಮ್ಮ, ಬಾಗಣ್ಣ ಬಚ್ಚಿಟ್ಟಿರೋ ಜಾಗನ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ನಲ್ಲ. ಆಮೇಲೆ ಹೇಗೋ ಅವನೇ ಎಲ್ಲೋ ಹೊರಗಡೆ ತೆಗ್ದು ಬಿಟ್ಟಿರ್ಬೇಕು ಇಷ್ಟೊತ್ತಿಗೆ ಅನ್ಕೊಂಡು ಅಮ್ಮ ಏನ್ ಮಾಡ್ತಾಳೆ, ಮಗ ಬಲವಂತ ಮಾಡ್ದ ಅಂತ ಹೇಳಿ ಅವಳು ಹೋಗ್ ನೋಡ್ತಾಳಂತೆ. ಜೋರಾಗಿ ಕೂಗ್ಬಿಡ್ತಾಳಂತೆ, ಅಲ್ಲ ಕಣೋ ಬಾಗಣ್ಣ, ಧಾನ್ಯ ಎಲ್ಲ ಹುಳ ಆಗ್ಬಿಟ್ಟಿದ್ಯಲ್ಲೋ, ಹಣ ದುಡ್ಡು ಎಲ್ಲ ನಾಣ್ಯಗಳು ಕಿಲ್ ಬಿಡಿದ್ಬಿಟ್ಟಿದ್ಯಲ್ಲೋ, ತುಕ್ಕು ಹಿಡಿದ್ಬಿಟ್ಟಿದೆ ಅಂತ. ಕಿಲ್ ಬಿಡಿದ್ಬಿಟ್ಟು ರಸ್ಟ್ ಹಿಡಿದು ಹೋಗಿದೆ ಅಂತ. ಬಾಗಣ್ಣ, ಏನೋ ಇದು, ನೆನ್ನೆ ತಾನೇ ಧಾನ್ಯ ಹಾಕಿಟ್ನಲ್ಲೋ, ಅಷ್ಟು ಬೇಗ ಅದಕ್ಕೆ ಹೆಂಗೋ ಹುಳ ಬಂದ್ಬಿಡ್ತು. ಮೊನ್ನೆ ತಾನೇ ತೆಗ್ದಿಟ್ನಲ್ಲೋ ನಾಣ್ಯಗಳನ್ನ, ಅದ್ ಹೆಂಗೋ ರಸ್ಟ್ ಹಿಡಿದು ಬಿಡ್ತು. ಭವಿಷ್ಯ ಹೇಳೋದೇನೋ ನೀನ್ ಕಲ್ತಿದ್ಯಾ ಅಂತ ಅನ್ಕೊಂಡಿದ್ದೆ, ಮಾಟ ಮಂತ್ರ ಮಾಡೋದನ್ನು ಕಲ್ತ್ಬಿಟ್ಟಿಯಲ್ಲೋ ಅಂತ ಅಮ್ಮ ಪಾಪ ದುಃಖು, ಸಿಟ್ಟು, ಆಶ್ಚರ್ಯ ಎಲ್ಲ ಹೇಳ್ತಾಳಂತೆ. ಆಗ ಬಾಗಣ್ಣ ನಗ್ತಾನಂತೆ. ಮಾಟ ಅಂತ ನಗ್ತಾನೆ. ಜಗನ್ನಾಟಕ ಅಮ್ಮ, ಭಗವಂತನ್ ಮಾಟ ಇದು. ನಾಟಕ ಸೂತ್ರಧಾರಿ ಅಲ್ವಾ ಅವನು, ದೊಡ್ಡ ದ ಬೆಸ್ಟ್ ಆಕ್ಟರ್ ಅಂದ್ರೆ ಭಗವಂತ.
ನೀನ್ ಸಹಜವಾಗಿ ದಾನ ಕೊಡ್ತಾ ಇದ್ದವಳು. ದೊಡ್ಡ ಮನ್ಸು ನಿನಗೆ. ಈಗೀಗ ನೀನ್ ಮಾಡ್ತಾ ಇರೋ ಜಿಪುಣತನನ ಬಿಡಿಸೋದಿಕ್ಕೆ ಭಗವಂತನೇ ಈ ನಾಟಕ ಆಡ್ಸಿದಾನಮ್ಮ. ನಿನ್ನನ್ ಬೇಗ ಎಚ್ಚರಿಸ್ ಮಾಡಿ ಸರಿಯಾಗಿರೋ ದಾರಿಲಿ ಕರ್ಕೊಂಡು ಹೋಗೋದಿಕ್ಕೆ ಭಗವಂತ ಮಾಡಿರೋ ಸಂಕಲ್ಪ ಅಂತ ತಿಳ್ಕೊ ಇದನ್ನ ಅಂತ ಹೇಳ್ತಾನಂತೆ. ವೆಂಕಮ್ಮಂಗೆ ನಾಚಿಕೆ ಆಗೋಯ್ತಂತೆ. ಅವಳು ನನ್ಗೆ ಈ ಜಿಪುಣತನನ ಭಗವಂತ ಈ ರೀತಿ ಮಾಡಿ ಪರಿಹಾರ ಮಾಡದ್ನಲ್ಲ, ಆ ಲೀಲೆ ನೋಡ್ಬಿಟ್ಟು ಅವಳಿಗೆ ಕೃತಜ್ಞತೆಯಿಂದ ತಲೆಬಾಗ್ಬಿಡ್ತಾಳೆ. ಆದ್ರೂ ಕೂಡ ಅವಳಿಗೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಅಂಥದ್ದು ಸಿಕ್ಕಲ್ಲ ಬಾಗಣ್ಣ ಹೇಳಿದ್ದ ಇದರಿಂದ, ಸೊಲ್ಯೂಷನ್ ಇಂದ. ಅಲ್ಲ ಕಣೋ, ತೆಗ್ದಿಡ್ಬೇಕು ಅಂತ ನಾನೇನು ಅಪೇಕ್ಷೆ ಪಟ್ಟಿಲ್ಲ ಬಾಗಣ್ಣ. ನನಗೇನು ಹಂಗಿಲ್ಲ ತೆಗ್ದಿಡ್ಬೇಕು ಅಂತ. ನಾಳೆ ನಿನ್ ತಮ್ಮಂದ್ರು ಉಪನಯನ ಎಲ್ಲ ಮಾಡೋದ್ ಬೇಡ್ವೇನೋ? ಇನ್ನು ಏನೇನೆಲ್ಲ ಆಗ್ಬೇಕಾಗಿದ್ಯಲ್ಲಪ್ಪ, ಅದನ್ನು ನಾನೇನು ಯೋಚನೆ ಮಾಡ್ತಿಲ್ಲ. ನೀನಿನ್ನು ಹುಡುಗ. ಆದ್ರೆ ನೀನ್ ಹಂಗಿದ್ಯಾ ಅಂತ ದೊಡ್ಡೋಳಾಗಿದ್ದೀನಿ ಅಮ್ಮ. ನಾನು ಹಂಗೆ ಕೇರ್ಲೆಸ್ ಆಗಿರಕ್ಕಾಗತ್ತಾ ಅಂತ ಅಮ್ಮ ಪ್ರಶ್ನೆ ಮಾಡ್ತಾಳೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ನಮ್ ದಾಸಣ್ಣಂಗೆ, ಸೀನಣ್ಣಂಗೆ ಈಗಾಗ್ಲೇ ಉಪನಯನ ಆಗಬೇಕಿತ್ತು. ಅವ್ರಿಗೆ 8 ವರ್ಷದ ಒಳಗಡೆ ಮಾಡಕ್ ಆಗ್ಲಿಲ್ಲ. ಆಮೇಲೆ ಗುರುಬಲ ಇರ್ಲಿಲ್ಲ. ಎಲ್ಲಕ್ಕಿಂತ ಜಾಸ್ತಿ ನಾನ್ ಭವಿಷ್ಯ ನೋಡ್ದಾಗ್ಲೆಲ್ಲ ಸದ್ಯಕ್ಕೆ ಬೇಡ ಅಂತಾನೆ ಬರ್ತಾ ಇದೆ. ಭಗವಂತನ ಇಚ್ಛೆ ಅದ್ಯಾಕೋ ಅಂತ ನಾನ್ ಪ್ರಶ್ನೆ ಮಾಡೋ ಅಧಿಕಾರ ನನಗೆಲ್ಲಮ್ಮ ಇದೆ. ಸ್ವಾಮಿ ಅನುಗ್ರಹ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಬೋದಷ್ಟೆ. ಅದು ಮಾತ್ರ ನನ್ನ ಕರ್ತವ್ಯ ಅಂತ ಹೇಳ್ತಾನೆ. ಹಾಗಾದ್ರೆ ಯಾವಾಗ್ಲೋ ನಿನ್ ಭಗವಂತ ಕರುಣಿಸ್ತಾನೆ ಅಂತ ಹೇಳ್ತಾಳಂತೆ. ತಮ್ಮಂದ್ರ ಉಪನಯನ ಈ ವರ್ಷದಲ್ಲಿ ಮುಗಿಸ್ಬಿಡೋಣ ಬಿಡಮ್ಮ ಅಂತ ಬಾಗಣ್ಣ ಆಕಾಶ ನೋಡ್ತಾ ಹೇಳ್ತಾನಂತೆ. ಆಗ್ಲಪ್ಪ, ಬೇಗ ಆ ಕಾಲ ಬರ್ಲಿ ಅಂತ ವೆಂಕಮ್ಮ ಹೇಳಿ ಮತ್ತೆ ಮಾತು ಮುಂದುವರಿಸ್ತಾಳೆ. ಬಾಗಣ್ಣ, ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕು ಅನ್ನೋ ನಂದು ಕನಸನ್ನ ಆ ದಿನ ನಿನ್ ಮುಂದೆ ಹೇಳಿದಾಗ, ದಾನ ಕೊಡೋ ಕೈ ನೋಯೋ ಅಷ್ಟು ಮಾಡ್ತೀನಿ ಅಂತ ನೀನ್ ಹೇಳಿದ್ಯಲ್ಲ, ಅದನ್ನ ನೆರವೇರಿಸ್ಬಿಟ್ಟೆ. ಆದ್ರೆ ಅಂತ ಹೇಳ್ತಾಳಂತೆ. ನಾನು ಯಾವ ಊರಲ್ಲಿ ಭಿಕ್ಷೆ ಬೇಡ್ತಾ ಇದ್ನೋ, ಅಂದ್ರೆ ಸಂಕಾಪುರದಲ್ಲಿ, ಮುಂಚೆ ಸಂಕಾಪುರದಲ್ಲಿ ಇದ್ದವ್ರಲ್ವ ಇವರು, ಯಾವ ಗ್ರಾಮದ ಜನ ಅವರು ಕೊಟ್ಟಿದ್ದ ಭಿಕ್ಷೆಯಿಂದ ನಾವು ಬದುಕಿದ್ವೋ ಆ ಗ್ರಾಮದಲ್ಲಿ ನನ್ನ ಮಗನ ವೈಭವ ನೋಡಿಸ್ಬೇಕು ಅಂತ ನನಗೆ ಆಸೆ ಆಗಿದ್ಯಪ್ಪ. ಮಗನ್ ಪ್ರತಾಪ ಸಾಮರ್ಥ್ಯ ತೋರಿಸಿ ಹೆಮ್ಮೆ ಪಡಬೇಕು ಅಂತ ಯಾವ ಅಮ್ಮಂಗ್ ತಾನೇ ಇರಲ್ಲ ಹೇಳು ಅಂತಾಳೆ. ಅಂದ್ರೆ ಅಂತ ಬಾಗಣ್ಣ ಕೇಳಿದಾಗ, ಸಂಕಾಪುರದಲ್ಲಿ ನಿನ್ನ ಉಪನಯನಾನ ಶಾನುಭೋಗ ಗುಂಡಪ್ಪನವರು ಆ ದಿನ ಮಾಡಿದ್ರಲ್ವಾ, ಆ ದಿನದಿಂದ ನೀನು ಅಭಿವೃದ್ಧಿ ಆಗ್ತಾ ಇದ್ಯಾ. ಹಾಗೆ ನಿನ್ ತಮ್ಮಂದ್ರಿಗೂ ಕೂಡ ಸಂಕಾಪುರದಲ್ಲೇ ಉಪನಯನ ಮಾಡಿಸ್ಬೇಕು ಅಂತ ಅಪೇಕ್ಷೆ ಆಗಿದೆ ಅಂತ ಹೇಳ್ತಾಳೆ. ಬಾಗಣ್ಣ, ಅಮ್ಮ ಸರಿಯಾಗಿ ಹೇಳ್ದೆ. ಮಹಾಬ್ರಹ್ಮಚಾರಿ, ಶ್ರೇಷ್ಠ ಭಕ್ತ, ಸರ್ವಶ್ರೇಷ್ಠ, ಜೀವೋತ್ತಮರು. ಆಂಜನೇಯನ್ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳು ಉಪನಯನ ಆಗಬೇಕು ಅಂತ ಶ್ರೀ ವೆಂಕಟೇಶ್ವರನ ಇಚ್ಛೆ ಇದೆ. ಅದಕ್ಕೋಸ್ಕರ ಭಗವಂತ ನಿನ್ನಿಂದ ಈ ಮಾತನ್ನ ಹೊರಡಿಸಿದ್ದಾನೆ. ನನ್ನ ಉಪನಯನದ ವ್ಯವಸ್ಥೆನ ಆ ದಿನ ಬೇರೆಯವ್ರು ಮಾಡಿದ್ರು, ಬೇರೆಯವ್ರ ಉಪನಯನನ ಇವಾಗ ನಾವು ಮಾಡೋಣ ಅಮ್ಮ. ಎಷ್ಟೋ ಜನ ಬ್ರಾಹ್ಮಣರ ಮನೆಗಳಲ್ಲಿ ದುಡ್ಡು ಕಾಸು ಇರಲ್ಲ. 8 ವರ್ಷ ಆದ್ರೂ ಕೂಡ ತಮ್ಮ ಮಕ್ಕಳಿಗೆ ಉಪನಯನನೇ ಮಾಡ್ದಂಗೆ ಮುಂದೆ ಹಾಕ್ತಾ ಇದ್ದಾರೆ. ಅಂಥವ್ರಿಗೆ ಸಂಕಾಪುರದಲ್ಲಿ ವಿಶೇಷ ವ್ಯವಸ್ಥೆ ಮಾಡೋಣ. ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಬ್ರಾಹ್ಮಣರ ಮನೆಗಳಿಗೆ ಹೋಗಿ ವಿಚಾರ ಹೇಳ್ಬಿಟ್ಟು ಬರೋಣ. ಬೇರೆ ಬೇರೆ ವೇದದವರಿಗೆ ಅವ್ರವ್ರ ರೀತಿಲಿ ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ಋಗ್ವೇದಿಗಳು ಬೇರೆ ಇರ್ತಾರೆ, ಯಜುರ್ವೇದಿ ಬೇರೆ ಇರ್ತಾರೆ. ಈ ಸಾಮೂಹಿಕ ಉಪನಯನ ವ್ಯವಸ್ಥೆಗೆ ಈಗಿಂದನೇ ಜನಕ್ಕೆ ತಿಳಿಸ್ತಾ ಬರೋಣ ಅಂತ ಅಮ್ಮಂಗ್ ಹೇಳಿದ್ರೆ ಅಮ್ಮಂಗ್ ಅರ್ಥ ಆಗಲ್ವಂತೆ. ಸಾಮೂಹಿಕ ಉಪನಯನನ ಏನೋ ಹಂಗಂದ್ರೆ ಅಂತ ವೆಂಕಮ್ಮ ಕೇಳ್ತಾಳೆ. ದಿಸ್ ವಾಸ್ ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಸಾಮೂಹಿಕ ಉಪನಯನ ಅಥವಾ ವಿವಾಹ, ಏನೋ ಬರುತ್ತಲ್ಲ ಈಗೆಲ್ಲ ನೋಡ್ತಾ ಇದೀವಿ ನಾವು, ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಮತ್ತಿನ್ನೆಲ್ಲೆಲ್ಲೋ ಮಾಡ್ತಾರಲ್ಲ. ಫಸ್ಟ್ ತಂದಿದ್ದು ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಬಾಗಣ್ಣ. ಬಾಗಣ್ಣ ಸಾಮೂಹಿಕ ಉಪನಯನದ ಕಾನ್ಸೆಪ್ಟ್ ಅನ್ನೋ ಅಂಥದ್ದನ್ನ ಆಗಿನ ಕಾಲದಲ್ಲಿ ಅವರೇ ಇನ್ವೆಂಟ್ ಮಾಡಿದ್ದು, ಫಸ್ಟ್ ಹೇಳೋದು ಮಾಡೋ ಅಂಥದ್ದು. ಅದಕ್ಕೆ ತಾಯಿಗೆ ಗೊತ್ತಾಗಲ್ಲ, ಅರ್ಥನೇ ಆಗಲ್ವಂತೆ ಅವಳಿಗೆ ಮಾತು. ಅವಳಿಗೇನೋ ಪಾಪ ಗಂಡ ಇರಲಿಲ್ಲ. ಈ ಕಡೆ ಗುಂಡಣ್ಣ ಅವರು ಅವ್ರ ಮಗನ ಜೊತೆಗೆ ಇವನಿಗೂ ಪಾಪ ಒಂದ್ ಜನವಾರ ಹಾಕ್ಸಿದ್ರು, ಉಪನಯನ ಮಾಡಿಸಿದ್ರು. ಇವನ್ ನೋಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದಾನೆ, ಎಲ್ಲಾ ಗ್ರಾಮಗಳಲ್ಲಿ ಸುತ್ತಮುತ್ತ ಇರೋರ್ಗೆಲ್ಲ ಟಾಮ್ ಟಾಮ್ ಹೊಡ್ಸೋಣ, ಎಲ್ರೂ ಬರ್ಲಿ, ಸಾಮೂಹಿಕ ಉಪನಯನ ವ್ಯವಸ್ಥೆ ಬಗ್ಗೆ ಈಗಿಂದಾನೇ ಜನಕ್ಕೆ ಹೇಳ್ತಾ ಬರೋಣ. ಅಂದ್ರೆ ಏನದು ಸಾಮೂಹಿಕ ಉಪನಯನ ಅಂತ ವೆಂಕಮ್ಮ ಕೇಳ್ತಾಳಂತೆ. ಅದಕ್ಕೆ ಏನಂತಾನೆ, ವಾಟ್ ಇಸ್ ಹಿಸ್ ಥಿಯರಿ, ಸಾಮೂಹಿಕ ಉಪನಯನ ಅಂದ್ರೆ ಅವನೇನ್ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಅನ್ನೋವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.